ಹಾಯ್ ಫ್ರೆಂಡ್ಸ್, ಮೋಟರಿಸಂ ಕಡೆಯಿಂದ ಡೇ 4 ಆಫ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ಬಗ್ಗೆ ಏನಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕಾಲ್ ಮಾಡೋರೆ, ಮೆಸೇಜ್ ಮಾಡೋರೆ. ಗಾಡಿ ಸ್ಟಾರ್ಟ್ ಆಗಲ್ಲ, ಒಂದ್ 5-6 ದಿವಸ 1 ವೀಕ್ ನಿಲ್ಸ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ. ಅದೇನಕ್ಕಂದ್ರೆ ಇವಾಗ ಹೆಂಗೋ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ಗಾಡಿನ ಸ್ಕಿಪ್ ಮಾಡ್ಬಿಟ್ಟು ಮನೇಲೆ ಇಕ್ಬಿಟ್ಟು ಕ್ಯಾಬು ಇಲ್ಲಾಂದ್ರೆ ಆಟೋ ಇಲ್ಲ ಕಾರ್ ಏನಾದ್ರು ಯೂಸ್ ಮಾಡ್ತೀರಾ, ಸೊ ರೈನಿ ಇರೋದ್ರಿಂದ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವ್ ಯಾವಾಗಾದ್ರೂ ಅರ್ಜೆಂಟ್ ಆಗಿ ಗಾಡಿ ಎತ್ಬೇಕಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಫುಲ್ ಟ್ರಾನ್ಸ್ಮಿಷನ್ ಏನು ವರ್ಕ್ ಆಗಲ್ಲ. ಅದೇನಕ್ಕೆ ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಇದು ಬಂದ್ಬಿಟ್ಟು KTM ಸೀರೀಸ್ ಅಲ್ಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ಸೀಟ್ ಅಲ್ಲಿ ಟೂಲ್ಸ್ ಕಿಟ್ ಕೊಟ್ಟಿರ್ತಾರೆ. ಅದ್ ಹೆಂಗಂದ್ರೆ ಬ್ಯಾಕ್ ಸೀಟ್ ಬಿಚ್ಚಿದ್ರೆ ಇಲ್ಲಿ ಟೂಲ್ಸ್ ಕಿಟ್ ಬರುತ್ತೆ ನಿಮ್ಗೆ. ಟೂಲ್ಸ್ ಕಿಟ್ ಅಲ್ಲಿ ಬೇಕಾಗಿರೋದು ಬಂದ್ಬಿಟ್ಟು 12 ನಂಬರ್ 10 ನಂಬರ್ ಸ್ಪ್ಯಾನರ್, ಒಂದು ಸ್ಟಾರ್ ಸ್ಕ್ರೂಡ್ರೈವರ್ ಬೇಕಾಗಿರೋದು ಇದಕ್ಕೆ. ಸೊ ಮುಂದೆ ಇರೋ ಸೀಟ್ಗೆ 2 ಬೋಲ್ಟ್ ಕೊಟ್ಟಿರ್ತಾರೆ. ಎಲ್ಲಾ ಪ್ರೀಮಿಯಂ ವೆಹಿಕಲ್ಸ್ಗೂ ಬಂದ್ಬಿಟ್ಟು 10 ಸೈಜ್ ಬೋಲ್ಟ್ ಇಲ್ಲಾಂದ್ರೆ ಆಲೆನ್ ಕೀ ಕೊಟ್ಟಿರ್ತಾರೆ. ಸೊ ಯಾವ್ದಂತ ನೋಡ್ಕೊಂಡು ಸ್ವಲ್ಪ ಹುಷಾರಾಗಿ ಬಿಚ್ಕೊಳ್ಳಿ, ಯಾಕಂದ್ರೆ ಸ್ಲಿಪ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಬಿಚ್ಚುವಾಗ. ಈ ಸೀಟ್ ನ ಎತ್ತಿದ್ರೆ ನಿಮ್ಗೆ ಬ್ಯಾಟ್ರಿ ಕಾಣಿಸುತ್ತೆ. ಎಲ್ಲಾ ಪ್ರೀಮಿಯಂ ವೆಹಿಕಲ್ಸ್ಗೂ ಬಂದ್ಬಿಟ್ಟು ಸೀಟ್ ಕೆಳಗಡೆನೆ ಬ್ಯಾಟ್ರಿ ಕೊಟ್ಟಿರ್ತಾರೆ. ಪಾಸಿಟಿವ್ ನೆಗೆಟಿವ್ ನ ಬಿಚ್ಚಿಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 70% ಆಫ್ ಸೊಲ್ಯೂಷನ್ ಸಿಕ್ಕೈತೆ. ಯಾಕಂದ್ರೆ ಬ್ಯಾಟ್ರಿ ಡ್ರೈನ್ ಆದ್ರೆ ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಗಾಡಿ ಸ್ಟಾರ್ಟ್ ಆಗಲ್ಲ. ಪಾಸಿಟಿವ್ ಇದು ನೆಗೆಟಿವ್, ಪ್ಲಸ್ ಮೈನಸ್ ನ ಹುಷಾರಾಗಿ ನೋಡ್ಕೊಂಡು ಬಿಚ್ಕೊಳ್ಳಿ. ಅದೇ ತರ ಫಿಟ್ ಮಾಡುವಾಗ್ಲೂ ಅಷ್ಟೇ, ಇದ್ರಲ್ಲಿ ಪ್ಲಸ್ ಕೊಟ್ಟಿರ್ತಾರೆ, ಇದ್ರಲ್ಲಿ ಮೈನಸ್ ಕೊಟ್ಟಿರ್ತಾರೆ. ಬ್ಲಾಕ್ ಬಂದ್ಬಿಟ್ಟು ಯಾವಾಗ್ಲೂ ನೆಗೆಟಿವ್, ಪ್ಲಸ್ ಬಂದ್ಬಿಟ್ಟು ಯಾವಾಗ್ಲೂ ಪಾಸಿಟಿವ್. ಅದನ್ನ ನೋಡ್ಕೊಂಡು ನೀಟಾಗಿ ಫಿಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನಿಮ್ಗೆ ECM ಬರ್ನ್ ಆಗುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಬಿಚ್ಕೊಳ್ಳಿ. ಇದೇ ತರ ಎಲ್ಲಾ ಗಾಡಿಯಲ್ಲೂ ಒಂದೊಂದು ಗಾಡಿಯಲ್ಲಿ ಬೇರೆ ಬೇರೆ ತರ ಬ್ಯಾಟ್ರಿ ಕೊಟ್ಟಿರ್ತಾರೆ, ಬೇರೆ ಬೇರೆ ಜಾಗದಲ್ಲಿ ಕೊಟ್ಟಿರ್ತಾರೆ ಸರಿ. ಸೊ ಎಲ್ಲಾ ಯಾವ್ದಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಬಿಚ್ಕೊಳ್ಳಿ. ಗಾಡಿ ನಿಲ್ಸಿರ 10 ದಿನ ಇಲ್ಲ 15 ದಿನ ನಿಲ್ಸಿದ್ರೇನು ಈ ತರ ಬ್ಯಾಟ್ರಿ ರಿಮೂವ್ ಮಾಡಿ ಇಕ್ಕಿದ್ರೆ ನಿಮ್ಗೆ ಬ್ಯಾಟ್ರಿ ಡ್ರೈನ್ ಔಟ್ ಆಗಲ್ಲ. ಸೊ ಅರ್ಜೆಂಟ್ಗೆ ಬಂದ್ಬಿಟ್ಟು ನೀವು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ತರ ಯೂಸ್ಫುಲ್ ಟಿಪ್ಸ್ ಗೆ ಬಂದ್ಬಿಟ್ಟು ಮೋಟರಿಸಂ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು, ಬೈ.